ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಚರ್ಚೆ ವೇಳೆ ವಾಕ್ಸಮರವೇ ನಡೆಯಿತು. ಸುರೇಶ್ ಕುಮಾರ್ ಮಾತಾಡ್ತಾ ಇರುವಾಗ ಸಚಿವ ಭೈರತಿ ಸುರೇಶ್ ಮಧ್ಯ ಮಾತಾಡ್ತಾರೆ. 9 ತಿಂಗಳ ಬದಲು 7 ತಿಂಗಳಿಗೆ ಹುಟ್ಟಿದ್ದೀರಾ ಅಂತ ಸುರೇಶ್ ಕುಮಾರ್ ಮಾತಾಡ್ತಾರೆ. ಸುರೇಶ್ ಕುಮಾರ್ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ, ಭೈರತಿ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ಸದಸ್ಯರ ನಡುವೆ ಬಹಳ ದೊಡ್ಡ ವಾಕ್ಸಮರ ನಡೆಯಿತು. ಇದು ಸರಿಯಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ ಸಚಿವ ಭೈರತಿ ಸುರೇಶ್. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಆಯ್ತು. ಈಗ ಬಡ್ಜೆಟ್ ಭಾಷಣದಲ್ಲಿ ಬಡ್ಜೆಟ್ ಭಾಷಣ ಅವ್ರದ್ದು ಕರೆದು ತೆಗಿರೋದು ಇಲ್ಲ. ಸರಿ ಮಾತಾಡಿದ ಸರಿ ಕರೆಕ್ಟ್ ಇಲ್ಲ ಅಧ್ಯಕ್ಷರೇ, ಯಾರು 7 ತಿಂಗಳು ಹುಟ್ಟಿಲ್ಲ, ಇಲ್ಲ 9 ತಿಂಗಳು ಹುಟ್ಟಿರ. ಆಯ್ತು ಬಿಡಿ. ಇವರ ಸೀನಿಯರ್ ಮೆಂಬರ್ ಆ ರೀತಿ ಹೇಳಿ ಸರಿಯಲ್ಲ. ನಾನು ಕಳೆದ ತೆಗೆದ ಮಾನ್ಯ ಸುರೇಶ್ ಕುಮಾರ್ ಅವರು ಹಿರಿಯ ಸದಸ್ಯರು. ಅವರು ಮಾತನಾಡಕ್ಕೆ ನಮ್ದೇನು ತಕರಾರಿಲ್ಲ. ಮಾತನಾಡಲಿ, ಸಂವಿಧಾನ ಓದಿ ಹೇಳಲಿ, ಅದ್ರ ಬಗ್ಗೆ ತಕರಾರಿಲ್ಲ. ಬಟ್ ಅದು ಭೈರತಿ ಸುರೇಶ್ ಅವರಿಗೆ ಹೇಳಿದಂಥ ಮಾತುಗಳಿದೆಯಲ್ಲ, ನೀವು 9 ತಿಂಗಳಿಗೆ ಹುಟ್ಟಿದ್ದೀರಿ, 7 ತಿಂಗಳಿಗೆ ಹುಟ್ಟಿದ್ದೀರಿ, ಸುಮ್ಮನೆ ಅದೆಲ್ಲ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಅದು ಕಡತಿನ ತೆಗೆದಾಕಿ ಅವರು ಈಗ ಹೇಳಿದ್ದಾರೆ, ವಾಪಸ್ ತಗೋತೀನಿ ಅಂತ ಹೇಳಿದ್ದಾರೆ. ಸಾಕು, ಅಷ್ಟಕ್ಕೆ ನಿಲ್ಸೋಣ. ಮುಂದೆ ಪರಿಷತ್ ಕಲಾಪದ ಆರಂಭದಲ್ಲೇ ಕಾಂಗ್ರೆಸ್ ಬಿಜೆಪಿ ನಡುವೆ ಗದ್ದಲ. ಕಾಂಗ್ರೆಸ್ ಸದಸ್ಯರಿಂದ ಗೂಂಡಾವರ್ತನೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟರು. ಹರಿಪ್ರಸಾದ್ ವರ್ತನೆ ಸರಿ ಇಲ್ಲ ಅಂತ ಹೇಳಿದ್ರು. ಸದನದಿಂದ ಹರಿಪ್ರಸಾದ್ರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ರು. ಹರಿಪ್ರಸಾದ್ ಮಾತಾಡೋದಕ್ಕೆ ನಿಲ್ತಾ ಇದ್ದಂತೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಬಿಕೆ ಹರಿಪ್ರಸಾದ್ ಕೆಂಡಾಮಂಡಲರಾದರು ಬಿಜೆಪಿ ನಾಯಕರ ಮೇಲೆ. ಈ ಲಫಂಗಗಳಿಂದ ನಾವು ಪಾಠ ಕಲಿಯೋದು ಬೇಕಾಗಿಲ್ಲ, ಪೋಕ್ಸೋ ಕೇಸ್ನ ಲಫಂಗಗಳು ಇವರು ಅಂತ ಹರಿಪ್ರಸಾದ್ ಮಾತಾಡ್ತಾರೆ. ಬಿಜೆಪಿ ನಾಯಕರ ವಿರುದ್ಧ ಬಿಕೆ ಹರಿಪ್ರಸಾದ್ ಕೆಂಡಾಮಂಡಲರಾಗಿ ಮಾತಾಡಿತು. ಪ್ರದರ್ಶನ ಮಾಡಿದ್ರು ಅವರನ್ನ ಸದನದಿಂದ ನೀವು ಈ ಅಂತಂದ್ರೆ ಬಲಾತ್ಕಾರಿ
ಪಾರ್ಟಿಗಳಿವರು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ದುಡ್ಡಿಲ್ಲ. ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥವ್ರು ಲಫಂಗಿಯವರು ಸುಪ್ರೀಂ ಕೋರ್ಟಿಂದ ಪರಿಷತ್ನಲ್ಲಿ ಇಂದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮಧ್ಯೆ ಫೈಟ್ ನಡೆಯಿತು. ಬಿಜೆಪಿ ನಾಯಕರ ವಿರುದ್ಧ ಬಿಕೆ ಹರಿಪ್ರಸಾದ್ ಹರಿಹಾಯ್ದು. ಬಿಜೆಪಿ ನಮಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಅಂತ ಹೇಳಿದ್ರು. ಭಾಷಣ ಮಾಡುವಾಗ ರಾಜ್ಯಪಾಲರನ್ನ ಯಾರೂ ಅಡ್ಡಿಪಡಿಸಲಿಲ್ಲ. ಆದ್ರೆ ಭಾಷಣ ನಿಲ್ಲಿಸುವಂತೆ ಅವರಿಗೆ ಹೇಳಿದ್ದು ಯಾರು? ಏಕವಚನದಲ್ಲೇ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ್ರು ಹರಿಪ್ರಸಾದ್. ಗೋಪಾಲ್ಪುರ ಅಂತೇಳಿ ನಮ್ಮ ಕೋದಂಡರಾಮಪುರದ ಹೆಸರನ್ನೇ ಬದಲಾವಣೆ ಮಾಡಿಸ್ಕೊಂಡಿರ್ತಕ್ಕಂಥವ್ರು ಇವರ ಕಚೇರಿ ಬಂದ ಮೇಲೆ ನಮಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಈಗ ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಂವಿಧಾನದ 163, 164, 165 ಮತ್ತು 176(1) ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ. ಭಾಷಣ ಮಾಡುವಾಗ ಯಾರೂ ಸಹ ಗದ್ದಲ ಮಾಡಲಿಲ್ಲ. ಅವ್ರ ಮಧ್ಯದಲ್ಲಿ ಭಾಷಣ ನಿಲ್ಲಿಸಬೇಕಂದ್ರೆ ಯಾರು ಕಾರಣರು? ಅದು ಭಾರತೀಯ ಜನತಾ ಪಾರ್ಟಿ ಕಾರಣನಾ ಅಥವಾ RSS ಕಾರಣನಾ ಅಥವಾ ನರೇಂದ್ರ ಮೋದಿ ಕಾರಣನಾ, ಅಮಿತ್ ಶಾ ತಡಿಪಾರ್ ಅಮಿತ್ ಶಾ ಕಾರಣನಾ ಅಂತ ಹೇಳಬೇಕು. ಪೋಕ್ಸೋ ಕೇಸಲ್ಲಿರ್ತಕ್ಕಂಥವ್ರಿಗೆ ಭೂಮಾಲೆ ಹಾಕ್ಬಿಟ್ಟು ಅವರ ಮಾರ್ಗದರ್ಶಕ ಮಂಡಳಿ ಕರ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ ಅಂತ ಲಜ್ಜೆಗೆಟ್ಟ ಪಕ್ಷ ನಮ್ಮದಲ್ಲ. ಒಂದೇ ಮಾತರಂ ಬಗ್ಗೆ 10 ದಿವಸ ಚರ್ಚೆ ಮಾಡಿದ್ರಲ್ಲ, ಅದೇ ರೀತಿ ಇಲ್ಲಿ ರಾಷ್ಟ್ರಗೀತೆ ಬಗ್ಗೆ ಚರ್ಚೆ ಆಗಲಿ, ಅದ್ರದ ಇಂಪಾರ್ಟೆನ್ಸ್ ಏನು ಅಂತ ನಾವು ಹೇಳ್ತೇವೆ. ಯಾಕಂದರೆ ಇವರು ರಾಷ್ಟ್ರಗೀತೆಯ ವಿರುದ್ಧ ಇದ್ದವರು. ಮೊದಲು ಇವರು ಪಕ್ಷದವರು ಎಷ್ಟು ಸಜ್ಜನರು, ಎಷ್ಟು ಸಂಭಾವಿತರು. ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ, ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಿ. ಅದಕ್ಕೇನು ನಾವು ಭಯ ಬೀಳೋರಲ್ಲ. ಶಿವರಾಜ್ ಸಿಂಗ್ ರವರು ನನಗೆ ಭಾಳ ಚೆನ್ನಾಗಿ ಪರಿಚಯ ಇರೋರು, ಮಧ್ಯಪ್ರದೇಶದ ಉಸ್ತುವಾರಿ ವಹಿಸಿದವನು. ಇವರು ಮುಖ್ಯಮಂತ್ರಿ ಆಗಿದ್ದಾಗ ವ್ಯಾಪಂ ಘೋಟಾಲ ಅಂತೇಳಿ ಬಹುದೊಡ್ಡ ಹಗರಣ ನಡೀತು. 1 ಲಕ್ಷ ಕೋಟಿ ಹಗರಣ. ಇವತ್ತು ಸಹ ವಿಚಾರ ಹೊರಗಡೆ ಬಂದಿಲ್ಲ. ಆದ್ದರಿಂದ ಶಿವರಾಜ್ ಸಿಂಗ್ ರವರು ಕರ್ನಾಟಕ ರಾಜ್ಯದಲ್ಲಿ ಬಂದು ಮನ್ರೇಗಾದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋ ಮೊದಲು ವ್ಯಾಪಂ ಘೋಟಾದಲ್ಲಿ ಇರ್ತಕ್ಕಂಥ 1 ಲಕ್ಷ ಕೋಟಿ ಹಗರಣದಲ್ಲಿ ಆ ಸಾಕ್ಷಿಗಳ ಹತ್ಯೆ ಯಾರು ಮಾಡಿದ್ದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟು ಆಮೇಲೆ ಭ್ರಷ್ಟಾಚಾರದ ಮೇಲೆ ಮಾತಾಡಲಿ ಅಂತ ಹೇಳಕ್ಕೆ ಇಚ್ಛೆ ಬಿಡ್ತೇನೆ. ಜಂಟಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್. ರಾಜ್ಯಪಾಲರ ವಿರುದ್ಧ ನಿಲ್ಲದ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದರು. ರಾಜ್ಯಪಾಲರನ್ನ ರಾಜಕೀಯಕ್ಕೆ ಬಳಸಿಕೊಳ್ತಾ ಇದ್ದಾರೆ ಅಂತ ಕಿಡಿಕಾರಿದರು. ಭಾಷಣ ಓದದ ರಾಜ್ಯಪಾಲರ ನಡೆಯನ್ನ ಸಚಿವ ರಾಮಲಿಂಗಾರೆಡ್ಡಿ ಖಂಡಿಸಿದರು. ಒಕ್ಕೂಟ ವ್ಯವಸ್ಥೆಗೆ ಇದು ವಿರುದ್ಧವಾಗಿದೆ ಅಂತ ಶಾಸಕ ಪೊನ್ನಣ್ಣ ರಿಯಾಕ್ಟ್ ಮಾಡಿದರು. ಯಾವುದೇ ಸರ್ಕಾರಗಳಿರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಆಯಾ ಸರ್ಕಾರಗಳು ಭಾಷಣ ತಯಾರು ಮಾಡಿಕೊಡ್ತಾರೆ, ಅದನ್ನು ಓದಿ ಹೋಗ್ತಾ ಇದ್ರು. ಅವರು ಸೆಂಟ್ರಲ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಇರ್ಬೋದು. ಗೌರ್ಮೆಂಟು 2014ರಿಂದ ಈಚೆಗೆ BJP ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಗವರ್ನರ್ಗಳನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಈಗ ಕರ್ನಾಟಕದಲ್ಲೂ ಕೂಡ ಪ್ರಾರಂಭ ಆಗಿದೆ. ಅಂದರೆ ಗವರ್ನರ್ಗಳನ್ನ ಬಳಸ್ಕೊಂಡು ರಾಜಕಾರಣವನ್ನು BJP ಪಕ್ಷ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ಗವರ್ನರ್ಗಳು ರಾಜಕೀಯಕ್ಕೆ ಅವರ ಏನು ಸಂವಿಧಾನದತ್ವವಾಗಿ ಏನು ಅಧಿಕಾರ ಇದೆ ಆ ಅಧಿಕಾರದ ಚೌಕಟ್ಟಲ್ಲಿ ಅವರು ಕೆಲಸ ಮಾಡಬೇಕು. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಇವತ್ತು ಗವರ್ನರು ರಾಜ್ಯ ಸರ್ಕಾರ ಕೊಟ್ಟಂಥ ಒಂದು ಭಾಷಣನ ಓಡಿದಂಥ ಒಂದು ಪದ್ಧತಿ ಏನಿತ್ತು, ಆ ಪದ್ಧತಿನ ಇವತ್ತು ಗಾಳಿಗೆ ತೂರಿ ರಾಷ್ಟ್ರಗೀತೆಯನ್ನು ಮುಗಿಸದೇ ಕೂಡ ಅವರು ವೇದಿಕೆಯನ್ನು ಬಿಟ್ಟು ಅವರು ಹೊರಟಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಭಾಷಣನ ಮುಗಿಸಿ ಅಂತ ಕೇಳಿದಂಥದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ. ಪೂರ್ತಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ಮಲ್ತಾಯಿ ಧೋರಣೆ ಮತ್ತು ಒಂದು ಮಲ್ತಾಯಿ ಒಂದು ನಡವಳಿಕೆ ಆಗ್ತಾ ಇದೆ. ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರಗಳನ್ನ ಇವತ್ತು ಹತೋಟಿಗೆ ತಗೊಳ್ಳೋದಕ್ಕೋಸ್ಕರ ಒಕ್ಕೂಟದ ವ್ಯವಸ್ಥೆನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಇವತ್ತು ಸರ್ವಾಧಿಕಾರದ ಧೋರಣೆನ ಏನು ಇವತ್ತು ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ, BJP ಆಡಳಿತ ಇಲ್ಲದಿದ್ದಂಥ ರಾಜ್ಯಗಳ ಮೇಲೆ ಏನು ತೋರಿಸ್ತಾ ಇದೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ವಿರೋಧ ಇದೆ. ಗೋ ಬ್ಯಾಕ್ ಗವರ್ನರ್ ಅಂತ ಹೇಳುವಂಥದ್ದು ಆಂತರಿಕವಾಗಿ ಪಕ್ಷದಿಂದ ಮತ್ತು ನಮ್ಮ ವರಿಷ್ಠರಿಂದ ಏನು ಸೂಚನೆ ಬಂದಿಲ್ಲ.
ವಿಷಯ ಅವ್ರು ಚರ್ಚೆ ಮಾಡಿ ಯಾವ ಥರ ನಿರ್ದೇಶನ ಕೊಡ್ತಾರೆ ಅದನ್ನು ಪಾಲನೆ ಮಾಡೋದು ನಾವು ಮಾಡ್ತೀವಿ. ಅಂದರೆ ಭಾಳ ಮುಖ್ಯವಾಗಿ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ. ತಾವು ನೇಮಕ ಮಾಡಿರುವಂಥ ರಾಜ್ಯಪಾಲರ ಮೂಲಕ ಸರ್ಕಾರಗಳಿಗೆ ತೊಂದರೆ ಕೊಡುವಂಥದ್ದಾಗ್ಬೋದು. ಇದೆಲ್ಲವೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿರುತ್ತದೆ, ಸಂವಿಧಾನದ ವಿರುದ್ಧವಾಗಿರ್ತದೆ. ಆದರೂ ಕೂಡ ಸರ್ಕಾರದಲ್ಲಿ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರಗಳು ತಗೊಳ್ತಾರೆ. ಇವತ್ತು ಇಡೀ ದಿನ ಅಧಿವೇಶನದಲ್ಲಿ ಆಗಿತ್ತು. ಮಾತಿಗೆ ಮಾತು, ಮಲ್ಲ ಯುದ್ಧ ನಡೀತು ಇವತ್ತಿನ ಅಧಿವೇಶನದಲ್ಲಿ. ಟೋಟಲ್ ಅಧಿವೇಶನದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮತ್ತೊಂದಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ ಬೈದನ್ ಮನೆ ಇರ್ತಾರೆ. ಜೊತೆಗೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಕೂಡ ಜಾಯ್ನ್ ಆಗ್ತಾರೆ ಪಾರ್ಟಿ ರೌಂಡ್ಸ್ ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.